ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ದಿನದ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನ ಮಾಡಲಾಗಿರುತ್ತದೆ? ಇಲ್ಲಿ ನಿಮಗೆ ಗೊತ್ತೇ ಇರಬಹುದು, ಲೋಕಸಭಾ ಚುನಾವಣೆಯಾಯಿತು. ಏಪ್ರಿಲ್ 26 ಮತ್ತು ಮೇ 7 ಎರಡು ಹಂತಗಳಲ್ಲಿ ಕರ್ನಾಟಕದಲ್ಲಿ ಮತದಾನ ನಡೆಸಲಾಯಿತು. ಇದರಲ್ಲಿ ಶೇಕಡ ಎಷ್ಟು % ಪ್ರಮಾಣದಲ್ಲಿ ಮತದಾನ ಮಾಡಲಾಗಿದೆ ಅಂತ ಪ್ರಶ್ನೆಯಾಗಿರುತ್ತದೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ. 70.64% ಅಥವಾ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಮತದಾನ ಮಾಡಲಾಗಿರುತ್ತದೆ. ಇಲ್ಲಿ ಜಿಕೆಗಳಿಗೆ ಈ ಒಂದು ಕ್ವಶನ್ ಅನ್ನು ಕೇಳಬಹುದು. ಕರ್ನಾಟಕದಲ್ಲಿರುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತ ಉತ್ತರ ಬಂದು 28 ಆಗಿರುತ್ತದೆ. ಕರ್ನಾಟಕದಲ್ಲಿ ಒಟ್ಟಾಗಿ 28 ಲೋಕಸಭಾ ಕ್ಷೇತ್ರಗಳು ಇರುತ್ತದೆ. ಇಲ್ಲಿ 2024 ಚುನಾವಣೆಯಲ್ಲಿ 70.64% ಮತದಾನವನ್ನು ಮಾಡಲಾಯಿತು. ಹಾಗೆಯೇ 2019 ಚುನಾವಣೆ ನಡೆಯಿತು ಕರ್ನಾಟಕದಲ್ಲಿ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನ ಮಾಡಲಾಗಿತ್ತು ಅಂದರೆ 68.81% ಮತದಾನವನ್ನು ಮಾಡಲಾಗಿತ್ತು. ಇದು ಎಷ್ಟು ಹೆಚ್ಚಳವಾಗುತ್ತದೆ ಅಂದರೆ 1.83% ಮತದಾನ ಹೆಚ್ಚಳವಾಗುತ್ತದೆ 2019ರಿಂದ 2024 ಚುನಾವಣೆಯಲ್ಲಿ. ಎಷ್ಟು ಮಾಹಿತಿ ನೆನಪಿಟ್ಟುಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅಗ್ರ 50 ಶ್ರೀಮಂತ ನಗರಗಳಲ್ಲಿ ಭಾರತದ ಎಷ್ಟು ನಗರಗಳು ಸೇರಿವೆ? ಸರಿಯಾದ ಉತ್ತರವು ಆಪ್ಷನ್ ಬಿ 2 ನಗರಗಳು ವಿಶ್ವದ ಅಗ್ರ ಶ್ರೀಮಂತ ನಗರಗಳಲ್ಲಿ ಭಾರತದ ನಗರಗಳಾಗಿ ಸೇರಿರುತ್ತದೆ. ಇಲ್ಲಿ ಈ ವಿಶ್ವ ಅಗ್ರ 50 ಶ್ರೀಮಂತ ನಗರಗಳನ್ನು ಯಾವ ವರದಿಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ಶ್ರೀಮಂತ ನಗರಗಳ ವರದಿ 2024ರಲ್ಲಿ. ಇದನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂದರೆ ನ್ಯೂ ವರ್ಲ್ಡ್ ವೆಲ್ತ್ ಸಹಯೋಗದೊಂದಿಗೆ ಹೆನ್ಲಿ ಮತ್ತು ಪಾಲುದಾರ ಸಂಸ್ಥೆಯು ಇದನ್ನು ಬಿಡುಗಡೆ ಮಾಡಿರುತ್ತದೆ. ಇಲ್ಲಿ ಟಾಪ್ 50 ನಗರಗಳಲ್ಲಿ 2 ಭಾರತೀಯ ನಗರಗಳಾದ ಮುಂಬೈ ಮತ್ತು ದೆಹಲಿ ಮೊದಲ ಬಾರಿಗೆ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಈ ಶ್ರೀಮಂತ ನಗರಗಳ ವರದಿಯಲ್ಲಿ. ಇಲ್ಲಿ ಮುಂಬೈ ಟಾಪ್ 50ಯಲ್ಲಿ 24ನೇ ಸ್ಥಾನವನ್ನು ಪಡೆದುಕೊಂಡರೆ ದೆಹಲಿಯು ಟಾಪ್ 50ಯಲ್ಲಿ 37ನೇ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಮೊದಲ ಬಾರಿಗೆ ಶ್ರೀಮಂತ ನಗರಗಳ ವರದಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಟಾಪ್ 50ಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ನಗರವೆಂದು ಯಾರನ್ನು ತಿಳಿಸಿದ್ದಾರೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ ನಗರವನ್ನು ವಿಶ್ವದ ಅತ್ಯಂತ ಶ್ರೀಮಂತ ನಗರ ಎಂದು ತಿಳಿಸಲಾಗಿರುತ್ತದೆ. ಹಾಗೆಯೇ 2ನೆಯ ಸ್ಥಾನವು ಬೇ ಏರಿಯಾ ಪಡೆದುಕೊಂಡಿದೆ. ಇದು ಕೂಡ ಯುಎಸ್ನಲ್ಲಿದೆ. ಇದು ಕೂಡ ಯುಎಸ್ನ ನಗರವಾಗಿರುತ್ತದೆ. ಮತ್ತು ಜಪಾನ್ ದೇಶದ ನಗರವಾದ ಟೋಕಿಯೋ ನಗರವು ಇಲ್ಲಿ 3ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ 3ನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಶ್ರೀಮಂತ ನಗರಗಳ ವರದಿಯಲ್ಲಿ ಚೀನಾದ ರಾಜಧಾನಿಯಾದ ಬೀಜಿಂಗ್ ಮೊದಲ ಬಾರಿಗೆ ಪಟ್ಟಿಯ ಟಾಪ್ 10ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಹಾಗೆಯೇ ಲಂಡನ್ ನಗರವು ಅನೇಕ ಬಾರಿ ಶ್ರೀಮಂತ ನಗರವಾಗಿ ಹೊರಹೊಮ್ಮಿರುತ್ತದೆ. ಆದರೆ ಈ ವರ್ಷ ಇದು 5ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸ್ಥಾನಕ್ಕೆ ಇಳಿಯಲು ಕಾರಣ ಏನೆಂದರೆ ಕಳೆದ 10 ವರ್ಷಗಳಲ್ಲಿ ಮಿಲಿಯನೇರ್ಗಳ ಜನಸಂಖ್ಯೆಯಲ್ಲಿ ಇದು 10% ಕುಸಿತ ಕಂಡಿರುವ ಕಾರಣಕ್ಕಾಗಿ 5ನೆಯ ಸ್ಥಾನವನ್ನು ಲಂಡನ್ ಪಡೆದುಕೊಂಡಿರುತ್ತದೆ. ಇಲ್ಲಿ ಈ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಕಳೆದ 10 ವರ್ಷಗಳಲ್ಲಿ ಕೋಟ್ಯಾಧೀಶರ ಸಂಖ್ಯೆ ದುಪ್ಪಟ್ಟು ಆದ ನಗರಗಳ ಪೈಕಿ ಜಗತ್ತಿನಲ್ಲಿ ಬೆಂಗಳೂರು ಮೊದಲ ಸ್ಥಾನವನ್ನು ಗಳಿಸಿರುತ್ತದೆ. ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಹೇಳಿರುವುದೇನೆಂದರೆ ಕಳೆದ 10 ವರ್ಷಗಳಲ್ಲಿ ಕೋಟ್ಯಾಧೀಶರ ಸಂಖ್ಯೆ ದುಪ್ಪಟ್ಟು ಆದ ನಗರಗಳಲ್ಲಿ ಮೊದಲನೆಯ ಸ್ಥಾನವನ್ನು ಬೆಂಗಳೂರು ಪಡೆದುಕೊಂಡಿರುತ್ತದೆ. ಇಲ್ಲಿ 2ನೆಯ ಸ್ಥಾನವನ್ನು ಹೋ ಚಿ ಮಿನ್ ಸಿಟಿ ಪಡೆದುಕೊಂಡಿದೆ ಮತ್ತು 3ನೆಯ ಸ್ಥಾನವನ್ನು ಆರಿಜೋನಾ ಪಡೆದುಕೊಂಡಿರುತ್ತದೆ. ನಮಗೆ ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿ ಯಾವುದೆಂದರೆ ಬೆಂಗಳೂರು ಆಗಿರುತ್ತದೆ. ಕಳೆದ 10 ವರ್ಷದಲ್ಲಿ ಕೋಟ್ಯಾಧೀಶರ ಸಂಖ್ಯೆ ದುಪ್ಪಟ್ಟು ಆದ ನಗರಗಳ ಪೈಕಿ ಜಗತ್ತಿನಲ್ಲಿ ಬೆಂಗಳೂರು ನಗರ ಮೊದಲನೆಯ ಸ್ಥಾನದಲ್ಲಿದೆ. ಇದು ಏನು ಅಂದರೆ $10 ಲಕ್ಷ ಅಥವಾ 8 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಪತ್ತು ಉಳ್ಳವರು ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ವೃದ್ಧಿಸುತ್ತಿದ್ದಾರೆ ಅಥವಾ ಬೆಳವಣಿಗೆ ಹೊಂದುತ್ತಿದ್ದಾರೆ ಎನ್ನುವುದು ಇದರ ಮಾಹಿತಿಯಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಹಾಗೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ವರದಿಯ ಪ್ರಕಾರ 2023ರಲ್ಲಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ? ಉತ್ತರವು ಆಪ್ಷನ್ ಸಿ 3ನೆಯ ಸ್ಥಾನವನ್ನು ಇಲ್ಲಿ ಭಾರತ ಪಡೆದುಕೊಂಡಿರುತ್ತದೆ. ರಿಪೋರ್ಟ್ನ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ವರದಿಯಾಗಿರುತ್ತದೆ. ಇದು 2023ರ ವರದಿಯಾಗಿರುತ್ತದೆ. ಇಲ್ಲಿ 3ನೆಯ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ.
ಇಲ್ಲಿ ಈ ವರದಿ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ವರದಿ. ಇದನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಮೂಲದ ಜಾಗತಿಕ ಥಿಂಕ್ ಟ್ಯಾಂಕ್ ಎಂಬ ಇದನ್ನು ಪ್ರಕಟಿಸಿರುತ್ತದೆ. ಇಲ್ಲಿ ಇದು ಇದರ 5ನೇ ಆವೃತ್ತಿಯಾಗಿರುತ್ತದೆ. ಇದರಲ್ಲಿ ಭಾರತವು 3ನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಿಸುವ ದೇಶವಾಗಿದೆ ಎಂದು ತಿಳಿಸಲಾಗಿದೆ. ಇದು ಕೂಡ 2023ರ ಪ್ರಕಾರವಾಗಿ. ಇಲ್ಲಿ 2015ರಲ್ಲಿ ಈ ರಿಪೋರ್ಟ್ನಲ್ಲಿ ಅಥವಾ ಈ ವರದಿಯಲ್ಲಿ ಭಾರತವು 9ನೇ ಸ್ಥಾನದಲ್ಲಿತ್ತು. ಹಾಗಾಗಿ 2023ರಲ್ಲಿ ಜಪಾನ್ನನ್ನು ಹಿಂದಿಕ್ಕುವ ಮೂಲಕ ಭಾರತವು 3ನೆಯ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿದೆ. ಇಲ್ಲಿ ಮೊದಲನೆಯ ಸ್ಥಾನ ಯಾವ ದೇಶ ಪಡೆದುಕೊಂಡಿದೆ ಅಂದರೆ ಚೀನಾ ದೇಶ ಮೊದಲನೆಯ ಸ್ಥಾನ ಪಡೆದುಕೊಂಡಿದೆ. 2ನೆಯ ಸ್ಥಾನವನ್ನು ಅಮೆರಿಕ, 3ನೆಯ ಸ್ಥಾನ ನಮ್ಮ ಭಾರತ ಪಡೆದುಕೊಂಡಿದೆ. 4ನೆಯ ಸ್ಥಾನ ಜಪಾನ್ ಪಡೆದುಕೊಂಡರೆ 5ನೇ ಸ್ಥಾನವನ್ನು ಜರ್ಮನಿ ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಸೋಲಾರ್ ಅನ್ನು 2023ರಲ್ಲಿ ಕಲ್ಲಿದ್ದಲುಗಿಂತ 2 ಪಟ್ಟು ಹೆಚ್ಚು ಉತ್ಪಾದಿಸಲಾಗಿದೆ ಎಂದು ತಿಳಿಸಲಾಗಿರುತ್ತದೆ ಮತ್ತು 2023ರಲ್ಲಿ ಪ್ರಪಂಚದ ಒಟ್ಟು ಉತ್ಪಾದನೆಯ ವಿದ್ಯುತ್ ಶಕ್ತಿಗೆ ಸೌರಶಕ್ತಿಯ ಕೊಡುಗೆಯು ಎಷ್ಟಾಗಿತ್ತು ಅಂದರೆ 5.5% ಆಗಿರುತ್ತದೆ. ಮತ್ತು ಭಾರತದಲ್ಲಿ 2023ರಲ್ಲಿ ಉತ್ಪಾದಿಸಲಾದ ಒಟ್ಟು ವಿದ್ಯುತ್ ಸೌರಶಕ್ತಿಯ ಕೊಡುಗೆ ಎಷ್ಟಾಗಿರುತ್ತದೆ ಅಂದರೆ 5.8% ಆಗಿರುತ್ತದೆ. ಇದು 2015ರಲ್ಲಿ ಎಷ್ಟು ಇತ್ತು ಅಂದರೆ 0.5 ಇತ್ತು. 2023ರಲ್ಲಿ ಎಷ್ಟಾಯಿತು? 5.8% ಆಯಿತು. ಹಾಗಾಗಿ 2015ರಲ್ಲಿ 9ನೇ ಸ್ಥಾನದಲ್ಲಿದ್ದ ಭಾರತವು 2023ರಲ್ಲಿ 3ನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ಮೇ 8ರಂದೇ ರೆಡ್ ಕ್ರಾಸ್ ದಿನವನ್ನು ಯಾಕೆ ಆಚರಿಸಲಾಗುತ್ತದೆ ಎಂದು ಮಾಹಿತಿಯನ್ನು ನೋಡುವುದಾದಲ್ಲಿ, ಮೊದಲನೆಯದಾಗಿ ಇಲ್ಲಿ ಈ ರೆಡ್ ಕ್ರಾಸ್ ಎನ್ನುವ ಒಂದು ಕಾನ್ಸೆಪ್ಟ್ ಅನ್ನು ಯಾರು ನೀಡಿದ್ದು ಅಂತ ಅಂದರೆ ಜಿನ್ ಹೆನ್ರಿ ಡ್ಯುನಾಂಟ್ ಅವರು ಇದನ್ನು ಸ್ಥಾಪಿಸಿದವರಾಗಿರುತ್ತಾರೆ. ಇವರು 1828ರಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಮೇ 8ರಂದು ಜನಿಸಿರುತ್ತಾರೆ. ಹಾಗಾಗಿ ಈ ಮೇ 8ರಂದೇ ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಿದ್ದು ಎಂದರೆ 1948ರಲ್ಲಿ ಮೊದಲನೆಯ ಬಾರಿಗೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಯಿತು. ನಂತರ 1984ರಲ್ಲಿ ಈ ವಿಶ್ವ ರೆಡ್ ಕ್ರಾಸ್ ದಿನವನ್ನು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಡೇ ಎಂದು ಕೂಡ ಬದಲಾಯಿಸಲಾಯಿತು. ಇದರಲ್ಲಿ 2024ರಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನದ ಥೀಮ್ ಏನಾಗಿರುತ್ತದೆ ಅಂದರೆ ಕೀಪಿಂಗ್ ಹ್ಯುಮ್ಯಾನಿಟಿ ಅಲೈವ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ ಜಪಾನ್ ವಿರುದ್ಧ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ T20 ಅಂತಾರಾಷ್ಟ್ರೀಯ ಇತಿಹಾಸದಲ್ಲಿ 2ನೇ ಅತಿ ಕಡಿಮೆ ಸ್ಕೋರ್ಗೆ ಆಲ್ಔಟ್ ಆದ ತಂಡ ಯಾವುದಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಮಂಗೋಲಿಯಾ ತಂಡ. ಮಂಗೋಲಿಯಾ ತಂಡವು 12 ರನ್ಗಳನ್ನು ಮಾಡಿ ಆಲ್ಔಟ್ ಆಗುವ ಮುಖಾಂತರ T20 ಅಂತಾರಾಷ್ಟ್ರೀಯ ಇತಿಹಾಸದಲ್ಲಿ 2ನೇ ಅತಿ ಕಡಿಮೆ ಸ್ಕೋರ್ಗೆ ಆಲ್ಔಟ್ ಆದ ತಂಡವಾಗಿರುತ್ತದೆ. ಇಲ್ಲಿ ಮೊದಲನೆಯ ತಂಡ ಯಾವುದಾಗಿರುತ್ತದೆ ಎಂದರೆ ಐಸ್ಲೆ ಆಫ್ ಮೆನ್ಸ್ ತಂಡವು 10 ರನ್ಗೆ ಆಲ್ಔಟ್ ಆಗುವ ಮೂಲಕ ಯಾರ ವಿರುದ್ಧ? ಸ್ಪೇನ್ ವಿರುದ್ಧ 10 ರನ್ಗೆ ಆಲ್ಔಟ್ ಆಗುವ ಮೂಲಕ T20 ಅಂತಾರಾಷ್ಟ್ರೀಯ ಇತಿಹಾಸದಲ್ಲಿ ಮೊದಲನೆಯ ತಂಡವಾಗಿರುತ್ತದೆ. ಅತಿ ಕಡಿಮೆ ಸ್ಕೋರ್ಗೆ ಆಲ್ಔಟ್ ಆದ ತಂಡ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಅತಿ ಕಡಿಮೆ ಸ್ಕೋರ್ಗೆ ಆಲ್ಔಟ್ ಆದ ತಂಡ ಯಾವುದಾಗಿರುತ್ತದೆ ಅಂದರೆ ಇಸ್ರೇಲಿ ಆಫ್ ಮೆನ್ಸ್ ಆಗಿರುತ್ತದೆ ಮತ್ತು 2ನೇ ಅತಿ ಕಡಿಮೆ ಸ್ಕೋರ್ಗೆ ಆಲ್ಔಟ್ ಆದ ತಂಡ ಮಂಗೋಲಿಯಾ ಆಗಿರುತ್ತದೆ. ಇಲ್ಲಿ 12 ರನ್. ಇಸ್ರೇಲಿ ಆಫ್ ಮೆನ್ಸ್ 10 ರನ್ಗೆ ಆಲ್ಔಟ್ ಆಗಿರುತ್ತದೆ. ಇಸ್ರೇಲಿ ಆಫ್ ಮೆನ್ಸ್ ಸ್ಪೇನ್ ವಿರುದ್ಧ ಆಟವಾಡುವಾಗ ಈ ರನ್ನನ್ನು ಮಾಡಿದ್ದು ಮತ್ತು ಮಂಗೋಲಿಯಾ ಜಪಾನ್ ತಂಡದ ವಿರುದ್ಧ ಆಟ ಆಡುವಾಗ 12 ರನ್ ಮಾಡುವ ಮೂಲಕ T20 ಅಂತಾರಾಷ್ಟ್ರೀಯ ಇತಿಹಾಸದಲ್ಲಿ 2ನೇ ಅತಿ ಕಡಿಮೆ ಸ್ಕೋರ್ಗೆ ಆಲ್ಔಟ್ ಆದ ತಂಡವಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯು ಪ್ರತಿ ವರ್ಷ ವಿಶ್ವ ಲೂಪಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಏಪ್ರಿಲ್ 10 ಅಲ್ಲ, ಮೇ 10ರಂದು ಪ್ರತಿ ವರ್ಷ ವಿಶ್ವ ಲೂಪಸ್ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಲೂಪಸ್ ಅಂದರೆ ಏನು ಅಂದರೆ ಇದೊಂದು ದೀರ್ಘಾವಧಿ ಕಾಯಿಲೆ ಆಗಿರುತ್ತದೆ. ಇದರ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಲು ಇದನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಈ ವಿಶ್ವ ಲೂಪಸ್ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ದು ಅಂದರೆ 2004ರಲ್ಲಿ ಮೊದಲ ಬಾರಿಗೆ ವಿಶ್ವ ಲೂಪಸ್ ದಿನವನ್ನು ಆಚರಿಸಲಾಯಿತು. ಹಾಗೆಯೇ ಇಲ್ಲಿ ಮೇ 8ರಂದು ವಿಶ್ವ ಥಲಸ್ಸೇಮಿಯಾ ದಿನವನ್ನು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು, ಈ ಥಲಸ್ಸೇಮಿಯಾ ಅಂದರೆ ಇದು ಒಂದು ಅನುವಂಶೀಯ ರಕ್ತದ ಕಾಯಿಲೆಯಾಗಿರುತ್ತದೆ. ಇದರಲ್ಲಿ ದೇಹವು ಅಸಹಜವಾದ ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸುತ್ತದೆ. ಇದು ಕೆಂಪು ರಕ್ತ ಕಣಗಳ ನಾಶಕ್ಕೆ ಕಾರಣವಾಗುತ್ತದೆ ಮತ್ತು ರಕ್ತದ ಹೀನತೆಗೆ ಕಾರಣವಾಗುತ್ತದೆ. ಹಾಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಇದರ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ.
ವಿಶ್ವಸಂಸ್ಥೆಯು ಯಾವ ದಿನವನ್ನು ವಿಶ್ವ ಫುಟ್ಬಾಲ್ ದಿನವೆಂದು ಘೋಷಿಸಿತು? ಸರಿಯಾದ ಉತ್ತರವು ಆಪ್ಷನ್ ಬಿ, ಮೇ 25ರಂದು ವಿಶ್ವಸಂಸ್ಥೆಯು ವಿಶ್ವ ಫುಟ್ಬಾಲ್ ದಿನವನ್ನು ಘೋಷಿಸಿತು. ಇದು ಮೊದಲ ಬಾರಿಗೆ ಮೇ 25ರಂದು ಈ ವರ್ಷ ನಡೆಸಲಾಗುತ್ತದೆ. ಇಲ್ಲಿ ಮೇ 25ರಂದೇ ವಿಶ್ವಸಂಸ್ಥೆಯು ವಿಶ್ವ ಫುಟ್ಬಾಲ್ ದಿನವನ್ನು ಯಾಕೆ ಘೋಷಿಸಿತು ಅಂದರೆ, ಮೊದಲ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ಎಲ್ಲಿ ನಡೆಯಿತು ಅಂದರೆ ಪ್ಯಾರಿಸ್ನಲ್ಲಿ. ಇದು 25 ಮೇ 1924ರಂದು ನಡೆಯಿತು. ಹಾಗಾಗಿ ಮೇ 25ರಂದು ವಿಶ್ವಸಂಸ್ಥೆಯು ವಿಶ್ವ ಫುಟ್ಬಾಲ್ ದಿನವನ್ನು ಘೋಷಿಸಿತು. ನೆನಪಿಟ್ಟುಕೊಳ್ಳಿ, ಪ್ಯಾರಿಸ್ನಲ್ಲಿ ಮೊದಲ ಬಾರಿಗೆ ಫುಟ್ಬಾಲ್ ಅನ್ನು ಆಡಲಾಯಿತು. ಅದು 25 ಮೇ 1924 ಆಗಿತ್ತು. ಹಾಗಾಗಿ ಮೇ 25ರಂದು ವಿಶ್ವ ಫುಟ್ಬಾಲ್ ದಿನವನ್ನು ಆಚರಿಸಲಾಗುತ್ತದೆ ಎಂದು ವಿಶ್ವಸಂಸ್ಥೆಯು ಇತ್ತೀಚೆಗೆ ಘೋಷಿಸಿರುತ್ತದೆ. ಮುಂದಿನ ಪ್ರಶ್ನೆಯು ಸೆಮಿ ಕ್ರಯೋಜೆನಿಕ್ ಅಡಿಯಲ್ಲಿ ಇಸ್ರೋ ಫ್ರೀ ಬರ್ನರ್ ಇಗ್ನಿಷನ್ ಅನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ತಮಿಳುನಾಡು. ಇದರ ಬಗ್ಗೆ ಮಾಹಿತಿ ನೋಡಿ. ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಪ್ರಾರಂಭಿಸಲು ಫ್ರೀ ಬರ್ನರ್ ಅನ್ನು ಹೊತ್ತಿಸಬೇಕು ಎಂದು ಬಾಹ್ಯಾಕಾಶ ಸಂಸ್ಥೆಯು ಹೇಳಿರುತ್ತದೆ. ಇಲ್ಲಿ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು. ಇದನ್ನು ಎಲ್ಲಿ ಮಾಡಲಾಯಿತು ಎಂದರೆ ಮಹೇಂದ್ರಗಿರಿಯಲ್ಲಿ. 2 ಮೇ 2024ರಂದು ಮಹೇಂದ್ರಗಿರಿಯಲ್ಲಿ ಈ ಪರೀಕ್ಷೆಯನ್ನು ಮಾಡಲಾಯಿತು. ಈ ಎಂಜಿನ್ ಇಸ್ರೋದ LVM-3 ರಾಕೆಟ್ನ ಪೇಲೋಡ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ನಿಮಗೆ ಗೊತ್ತೇ ಇರಬಹುದು, LVM-3 ರಾಕೆಟ್ ಅನ್ನು ಯಾವುದಕ್ಕೆ ಬಳಸಲಾಯಿತು ಅಂದರೆ ಚಂದ್ರಯಾನ 3ರ ಮಿಷನ್ಗಾಗಿ ಈ ರಾಕೆಟ್ ಅನ್ನು ಬಳಸಲಾಗಿರುತ್ತದೆ. ಇದೇ ರಾಕೆಟ್ ಅನ್ನು ಚಂದ್ರಯಾನ 4ರ ಮಿಷನ್ಗಾಗಿಯೂ ಕೂಡ ಬಳಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಎಂಜಿನ್ LVM-3 ರಾಕೆಟ್ನ 2ನೇ ಹಂತದಲ್ಲಿ ಸ್ಥಾಪಿಸಲಾದ ವಿಕಾಸ್ ಎಂಜಿನ್ ಅನ್ನು ಬದಲಾಯಿಸುತ್ತದೆ ಎಂದು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು ಸ್ಕಾಟ್ಲೆಂಡ್ನ ಫಸ್ಟ್ ಮಿನಿಸ್ಟರ್ ಆಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಜಾನ್ ಸ್ವಿನ್ನಿ ಆಗಿರುತ್ತಾರೆ. ಜಾನ್ ಸ್ವಿನ್ನಿ ಅವರು ಸ್ಕಾಟ್ಲೆಂಡ್ನ ಫಸ್ಟ್ ಮಿನಿಸ್ಟರ್ ಆಗಿರುತ್ತಾರೆ. ಇಲ್ಲಿ ಫಸ್ಟ್ ಮಿನಿಸ್ಟರ್ ಅಂದರೆ ಸ್ಕಾಟ್ಲೆಂಡ್ನಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಅಂತ ಕರೆಯುವುದಿಲ್ಲ, ಫಸ್ಟ್ ಮಿನಿಸ್ಟರ್ ಅಂತ ಕರೆಯುತ್ತಾರೆ. ಅವರಿಗೆ ಅದೇ ರೀತಿಯ ಅರ್ಹತೆಗಳು ಇರುತ್ತದೆ. ಇಲ್ಲಿ ಸ್ಕಾಟ್ಲೆಂಡ್ನ ಫಸ್ಟ್ ಮಿನಿಸ್ಟರ್ ಆಗಿ ಯಾರು 2024ರಲ್ಲಿ ನೇಮಕ ಆಗಿದ್ದಾರೆ ಅಂದರೆ ಜಾನ್ ಸ್ವಿನ್ನಿ ಆಗಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.